ಧರ್ಮಸ್ಥಳ ಫೈಲ್ಸ್ ಎಲ್ಲಿ ಹೂತ್ರು ಕೆವಿ ಧನಂಜಯ್. ಎಸ್, ಆರಂಭದಲ್ಲಿಯೇ ಚಿನ್ನಯ್ಯನ ಜೊತೆಗೆ ಕೆವಿ ಧನಂಜಯ್ ಅವರ ಹೆಸರು ತಗಲಾಕೊಂಡಿತ್ತು. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆವಿ ಧನಂಜಯ್ ಧರ್ಮಸ್ಥಳ ಫೈಲ್ಸ್ ಎಲ್ಲಿ ಹೋದ್ರು ಕೆವಿ ಧನಂಜಯ್. ಆರಂಭದಲ್ಲಿ ಚಿನ್ನಯ್ಯನ ಜೊತೆಗೆ ಕೆವಿ ಧನಂಜಯ್ ಅವರ ಹೆಸರು. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆವಿ ಧನಂಜಯ್. ಕೆವಿ ಧನಂಜಯ್ಗೆ ಎಲ್ಲಾ ದಾಖಲೆಯನ್ನ ಕೊಟ್ಟಿದ್ದೇವೆ ಎಂದಿದ್ದಂತಹ ಚಿನ್ನಯ್ಯನ ಕೊಟ್ಟಂತಹ ದೂರಿನಲ್ಲಿ ಕೆವಿ ಧನಂಜಯ್ ಹೆಸರು ಉಲ್ಲೇಖ. ಆರಂಭದ ದಿನಗಳಲ್ಲಿ ಕೇಳಿ ಬಂದಿತ್ತು ಕೆವಿ ಧನಂಜಯ್ ಅವರ ಹೆಸರು. ಆದ್ರೆ ಇದೀಗ ದೂರುದಾರ ಚಿನ್ನಯ್ಯ ಬಂಧನವಾಗಿದೆ. ಇಡೇ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಪ್ರಕರಣದಲ್ಲಿ ಕಾಣಿಸಿಕೊಳ್ಳದೆ ಕೆವಿ ಧನಂಜಯ್ ಇದ್ದಾರೆ. ಚರ್ಚೆಗೆ ಗ್ರಾಸವಾಗಿರುವಂತಹ ವಕೀಲ ಕೆವಿ ಧನಂಜಯ್ ನಡೆ. ವಕೀಲ ಕೆವಿ ಧನಂಜಯ್ ಅವರು ಕಾಂಗ್ರೆಸ್ನ ಮುಖಂಡರು ಕೂಡ ಹೌದು. ಎಸ್ ವೀಕ್ಷಕರೇ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಅದ್ರ ಮೇಲೆ ಲಕ್ಷ್ಯವನ್ನ ಕೊಡದೆ ಒಂದ್ಸಲ ವಿಚಾರ ಏನು ಅಂತ ನೋಡ್ಬೇಡ. ಕೆವಿ ಧನಂಜಯ್ ಏನಿದ್ದಾರೆ ಅವರ ಹೆಸರು ಮೊದಲಿನಿಂದಲೂ ಕೂಡ ಈ ಒಂದು ಕೇಸ್ನಲ್ಲಿ ತಗಲಾಕಂಡೇ ಬಂದಿದೆ. ಚಿನ್ನಯ್ಯ ಇದ್ದಾನಲ್ಲ, ಆತನೂ ಕೂಡ ಅವರ ಹೆಸರನ್ನ ಬಾಯ್ಬಿಟ್ಟಿದ್ದ ಎನ್ನುವಂಥದ್ದು ಹೊರಗಡೆ ಬಂದಿರುವಂಥದ್ದು. ಆರಂಭದಲ್ಲಿ ಚಿನ್ನಯ್ಯನ ಬಾಯಲ್ಲಿ ಕೇಳ್ತಾ ಇದ್ದಂತಹ ಕೆವಿ ಧನಂಜಯ್ ಅವರ ವರ್ಡ್, ಅವರ ಹೆಸರು ಈಗ ಆ ಒಂದು ತನಿಖೆಯಲ್ಲಿ, ಆ ಒಂದು ಕೇಸ್ನಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಏನಾಯ್ತು? ದೆಹಲಿಗೆ ಯಾವ ಕಾರಣಕ್ಕಾಗಿ ಚಿನ್ನಯ್ಯ ಭಟ್ಟಣ್ಣ, ಸುಜಾತಾ ಭಟ್ ಹಾಗೂ ಇನ್ನೂ ಹಲವರು, ಜಯಂತ್ ಟಿ, ಆತನೇ ಹೇಳಿರೋ ಜಯಂತ್ ಟಿ ಅವರ ವಿಚಾರವನ್ನೇ ನಾನು ಹೇಳ್ತಾ ಇರುವಂಥದ್ದು. ಯಾವ್ದೇ ಹಿಂದೆ ಮುಂದೆ ನನಗೆ ಅನ್ಕೊಂಡಿದ್ದು ನಾ ಅನ್ಕೊಂಡಿದ್ದು ಸೇರಿಸಿ ಪಾರಿಸಿ ಎಲ್ಲ ಹೇಳುತ್ತೆ. ಯಾಕಾಗಿ ಹೋಗಿದ್ರು? ಇದರಲ್ಲಿ ಏನಾದ್ರೂ ಕೆವಿ ಧನಂಜಯ್ ಅವರ ಕೈವಾಡ ಇದೆಯಾ ಕ್ವಶನ್ ಮಾರ್ಕ್ ಇದೆಯಾ? ಈ ಡೌಟ್ ಕಾಡ್ತಾ ಇದೆ. ಚರ್ಚೆಗೆ ಗ್ರಾಸವಾಗಿದ್ದಂತಹ ವಕೀಲ ಕೆವಿ ಧನಂಜಯ್ ಅವರ ನಡೆ. ಕೆವಿ ಧನಂಜಯ್ ಅವರು ಇದೊಂದು ಹೇಳ್ಬಿಡ್ತೀನಿ, ಕಾಂಗ್ರೆಸ್ ಮುಖಂಡರು ಕೂಡ ಹೌದು. ಕೆವಿ ಧನಂಜಯ್ ಅವರ ಹೆಸರು ತಗಲಾಕೊಂಡಿರುವಂತ ಕೇಸ್ ಇದು. ಈಗೆಲ್ಲೋಯ್ತು? ಯಾಕೆ ಸೈಲೆಂಟ್? ವೈ? ಅವರ ಪಾತ್ರ ಕಮ್ಮಿ ಇತ್ತ ಈ ಒಂದು ಕೇಸ್ನಲ್ಲಿ ಆದ್ರೆ, ಅಥವಾ ಪಾತ್ರವೇ ದೊಡ್ಡದಾಗಿತ್ತಾ? ಡೌಟ್ ಕಾಣಿಸ್ತಾ ಇರುವಂತದ್ದು. ಕೆವಿ ಧನಂಜಯ್ಗೆ ಎಲ್ಲಾ ದಾಖಲೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದಾನೆ. ಚಿನ್ನಯ್ಯ ಕೊಟ್ಟಿರುವಂತಹ ದೂರಿನಲ್ಲಿ ಕೆವಿ ಧನಂಜಯ್ ಹೆಸರು ಉಲ್ಲೇಖವಾಗಿದೆ. ಆರಂಭದ ದಿನಗಳಲ್ಲಿ ಹಾಡಿ ಹೊಗಳ್ತಾ ಇದ್ದು ಕೇಳ ಬರ್ತಾ ಇರುವಂತ ಸುದ್ದಿಗಳಲ್ಲಿ, ನ್ಯೂಸ್ ಅಲ್ಲೆಲ್ಲ ಅವ್ರ ಹೆಸರಿತ್ತು. ಈಗ ಮಾತಿಲ್ಲ, ಕತೆ ಇಲ್ಲ, ಬರೀ ಮೌನ. ಯಾಕೆ? ವೈ? ಆಗ್ಲೇ ಹೇಳ್ತಾ ಇದ್ದೆ, ಅವರು ಇದನ್ನ ನಿಭಾಯಿಸದಷ್ಟು ಅಥವಾ ಅವರ ಪಾತ್ರ ಇದರಲ್ಲಿ ಇಲ್ಲದೆ ಇರಬಹುದು, ಅಥವಾ ದೊಡ್ಡ ಪಾತ್ರವನ್ನೇ ವಹಿಸಿರಬಹುದು. ಹೂ ನೋಸ್, ಯಾರಿಗ್ ಗೊತ್ತು? ಸರಿಯಾದ ತನಿಖೆ ಆಗುತ್ತೆ. SIT ತನಿಖೆ ತಂಡದ ಮೇಲೆ ನಮ್ಮ ಅಷ್ಟೂ ನಂಬಿಕೆ ಇಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.